ಚುನಾವಣಾ ಬಿರುಸು ಇವತ್ತಿಂದ ಜಾಸ್ತಿ ಆಗಿದೆ. 18 ಅಭ್ಯರ್ಥಿಗಳು ಪಟ್ಟಣ ಪಂಚಾಯತ್ ಹಾಕಿದ್ವಿ. ಒಂದು ಲೋಕಲ್ NDA ಮಾಡ್ಕೊಂಡಿದ್ದೀವಿ. ರಿಮೈನಿಂಗು ಯಾವುದೇ NDA ಇಲ್ಲ. ನಾವು ಭಾರತೀಯ ಜನತಾ ಪಾರ್ಟಿಯಿಂದ 18 ಸೀಟ್ ಒಳಗೆ 16 ಸೀಟ್ ಗೆಲ್ತೀವಿ. ಅದರ ಸಂದೇಹ ಬೇಕಾಗಿಲ್ಲ. ಏನು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀವಿ. ನಮ್ಮ MLA ಅವರು ಧೀರಜ್ ಮುನ್ರಾಜು ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಏನು ಸರ್ಕಾರ ನಮಗೆ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಕೈ ಕಟ್ಟಾಕ್ದಂಗಾಗಿದೆ. ಯಾವುದೇ ಶಾಸಕರಿಗೆ ಅನುದಾನ ಕೊಡ್ತಾ ಇಲ್ಲ. ಯಾವ ಕಾಂಗ್ರೆಸ್ನವರು ಈ ಭಾಗ್ಯಗಳು ಅಂತ ಕೊಟ್ಟು 52,000 ಕೋಟಿ ರೂಪಾಯಿ ಏನು ಅನುದಾನ ಕೊಟ್ಟಿದ್ರು, ಅದರಿಂದ ಡೆವಲಪ್ಮೆಂಟ್ ಕೆಲಸಗಳಿಗೆ ಸ್ವಲ್ಪ ತೊಂದರೆ ಆಗಿದೆ. ಆದರೂ ಸಹ ನಮ್ಮ ಶಾಸಕರು ಅನುದಾನ ತಂದು ಇರೋದರಲ್ಲಿ ಚೆನ್ನಾಗಿ ಮಾಡ್ಕೊಂಡ್ರೆ ನಮ್ಮ ಪಟ್ಟಣ ಪಂಚಾಯತ್ಗೆ ಯಾವುದೇ ರೀತಿಯ ಅನುದಾನದ ಅವಶ್ಯಕತೆಯೂ ಇಲ್ಲ. ಇವೇ ಕ್ರೋಢೀಕರಿಸಿದ ಟ್ಯಾಕ್ಸ್ಗಳಿದೆ, ಅದರೊಳಗೆ ನಾವು ಡೆವಲಪ್ಮೆಂಟ್ ಮಾಡೇ ಮಾಡ್ತೀವಿ. ಏನು ಸಾರ್ವಜನಿಕ ಕುಂದುಕೊರತೆಗಳು, ಮೂಲಭೂತ ಸೌಕರ್ಯಗಳು, ಎಲ್ಲ ರೀತಿಯ ಸೌಲಭ್ಯಗಳು ಮಾಡೋಕ್ಕೆ ಸಶಕ್ತವಾಗಿದೆ ನಮ್ಮ ಪಂಚಾಯತಿ. ಮುಖವಾಗಿ ಸ್ಪರ್ಧೆ ಮಾಡ್ತಾಯಿದ್ದಾರೆ. ಓಟ್ ಹಾಕೋಕ್ಕೆ ಕಾತರಿತಿದ್ದಾರೆ BJPಗೆ. ಪ್ರಣಾಳಿಕೆ ನಮ್ಮ ಲೋಕಲ್ ಪ್ರಣಾಳಿಕೆ ಏನು ಸರ್, ಡೆವಲಪ್ಮೆಂಟ್ ಅಭಿವೃದ್ಧಿ ನಮ್ಮ ಪ್ರಣಾಳಿಕೆ. ಅನೇಕ ಕಾರ್ಯಕ್ರಮಕ್ಕೆ ಮೊದಲು ರೂರಲ್ ಡೆವಲಪ್ಮೆಂಟ್ ಇತ್ತು. ಈಗ ಪಟ್ಟಣ ಪಂಚಾಯತ್ ಆಗಿರೋದ್ರಿಂದ ಆಶ್ರಯ ಯೋಜನೆ ಮನೆಗಳು ಆ ರೀತಿ ಕೊಡೋಕ್ಕೆ ಬರೋಲ್ಲ. ಗುಂಪು ಯೋಜನೆಗಳಿಗೆ ಕೊಡಬೇಕು. ಜಾಗ ನಿಗದಿ ಮಾಡಿಕೊಂಡು ಅಪಾರ್ಟ್ಮೆಂಟ್ ಥರ ಅವ್ರಿಗೆ 20-30ರಲ್ಲಿ ಮನೆಗಳು ಕಟ್ಟಿ ರೆಡಿಮೇಡ್ ಮಾಡಬೇಕು. ಆ ಕೆಲಸ ನಮ್ಮ ಶಾಸಕರು ಮಾಡ್ತಾರೆ. ನಿರಾಶ್ರಿತರಿದ್ದಾರೋ 10-20 ವರ್ಷದಿಂದ ಬಾಶೆಟ್ಟಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರ್ಯಾರಿದ್ದಾರೋ ಅವ್ರಿಗೆಲ್ಲ ಒಂದು ಮಾಡಬೇಕು ಅಂತ ಹೇಳಿದರೆ ಮಾಡೇ ಮಾಡ್ತಾರೆ. ಈ ರಾಜ್ಯ BJP ಯುವ ಮೋರ್ಚಾ ಅಧ್ಯಕ್ಷರು, ನಮ್ಮ ಶಾಸಕರು ಒಳ್ಳೆ ನಾಲೆಡ್ಜ್ ಇದೆ, ಡಬಲ್ ಡಿಗ್ರಿ ತೊಗೊಂಡಿದ್ದಾರೆ. ಅವ್ರಿಗೇನು ಮಾಡಬೇಕು ಸಂವಿಧಾನಾತ್ಮಕ ಅಂತ ಚೆನ್ನಾಗಿ ಗೊತ್ತಿದೆ. ಅವ್ರ ಕೈ ಕೆಳಗೆ ನಾವು ಕೆಲಸ ಮಾಡೋಕ್ಕೆ ಖುಷಿ ಆಗ್ತಿದೆ. ಮತದಾರ ಬಂಧುಗಳು ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಓಟ್ ಕೊಡಿ. ರೆಸ್ಪೆಕ್ಟ್ ಆಫ್ ದಿ ಪಾರ್ಟಿ ಹೇಳ್ತೀನಿ ನಾನು. ಯಾರಿಗೆ ಕೊಟ್ಟರೆ ಅವರು ಕೆಲಸ ಮಾಡ್ತಾರೆ, ಒಂದು ಸಂವಿಧಾನಾತ್ಮಕವಾಗಿ ಅಭಿವೃದ್ಧಿಪಡಿಸ್ತಾರೆ. ಯಾರಿವತ್ತು ನಮಗೆ ನಮ್ಮ MP ನಮ್ಮವರು ಇದ್ದಾರೆ, MLA ನಮ್ಮವರು ಇದ್ದಾರೆ, ಇರೋದ್ರಿಂದ ಒಂದು ಸ್ವಲ್ಪ ಕೈ ಬಲಪಡಿಸ್ಬೋದು. ಈಗ ಏನು ನಾವು ನೋಡ್ತಾ ಇದ್ದೀರಿ 2.5 ವರ್ಷದಿಂದ ಯಾವುದೇ ರೀತಿಯ ಡೆವಲಪ್ಮೆಂಟ್ಗಳು ಆಗ್ತಾ ಇಲ್ಲ. ಬೆಂಗಳೂರಲ್ಲಿ ಆ ರೋಡು ಗುಂಡಿಗಳು ಎಲ್ಲ ಗದ್ದೆ ಥರ ಉಣ್ತಾ ಇದ್ದಾರೆ. ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ. ಈ ಪುಕ್ಕಟ್ಟೆ ಸ್ಕೀಮ್ಗಳು ಕೊಟ್ಟರೆ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ. ನಾನು ಕಾಂಗ್ರೆಸ್ಗೆ ಅಂತಲ್ಲ, BJP ಇಂಥ ಪುಕ್ಕಟ್ಟೆ ಯೋಜನೆ ಕೊಟ್ಟರು ಅವರು ಮಾಡೋಕ್ಕಾಗಲ್ಲ, ದಳದವರು ಆಗಲ್ಲ. ಸ್ವಾಮಿ ದೇಶದಾಗೆಲ್ಲ ಅದೇ ಥರ ಹೇಳ್ತಾಯಿದ್ರು. ವಾಟ್ ಅಬೌಟ್ ಬಿಹಾರ್? 243 ಸೀಟಿಗೆ ಎಷ್ಟು ಬಂತು NDA? 202 ಬಂತು. ಕಾಂಗ್ರೆಸ್ ಎಷ್ಟು ಬಂತು? 5 ಬಂತು ಅಲ್ವಾ? ಇವಾಗ ಕೇರಳದ ರಾಜಧಾನಿ ತಿರುವನಂತಪುರಕ್ಕೆ ಎಷ್ಟು ಬಂದಿದೆ? ತಿರುವನಂತಪುರ ರಾಜಧಾನಿಲಿ ಕಾರ್ಪೊರೇಷನ್ BJP ಆಗಿದೆ ಮೊನ್ನೆ. ದೇಶದಲ್ಲಿ ಮೋದಿ ಅಲೆ ಆಗ್ತಾ ಇದೆ. ಯಾರು ಒಳ್ಳೆ ಸ್ಥಾನ ಇಟ್ಕೊಂಡು ಹೋಗ್ತಾರೋ ಅವ್ರಿಗೆಲ್ಲ ಇದೆ. ಮೋದಿ ಹಿನ್ನೆಲೆ ಗೊತ್ತಿರೋರು ಎಲ್ಲರೂ ಓಟ್ ಹಾಕ್ತಾರೆ. ಇವತ್ತೊಂದು ಪರಿಸ್ಥಿತಿಯಲ್ಲಿ ಪ್ರಪಂಚದಲ್ಲಿ ಮೋದಿನ ಯಾವ ರೀತಿ ರೆಡ್ ಕಾರ್ಪೆಟ್ ಆಗಿ ಸ್ವಾಗತ ಮಾಡ್ತಾರೆ ನೀವು ಪತ್ರಕರ್ತರು ಪ್ರಪಂಚಕ್ಕೆಲ್ಲ ಗೊತ್ತು. ಟ್ರಂಪ್ಗೆ ಎದುರಾಕೊಂಡು ಸರ್ಕಾರ ನಡೆಸೋದು ಎಷ್ಟು ಕಷ್ಟ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ರಷ್ಯಾದಿಂದ ಆಯಿಲ್ ತೊಗೊಂಬಂದು ಕ್ರೂಡ್ ಆಯಿಲ್ ಅಂದರು, ಕ್ಯಾರೆ ಮಾಡಿಲ್ಲ. ಯಾಕೆಂದರೆ ಗೊತ್ತು ವಾಟ್ ಈಸ್ ವಾಟ್ ಅಂತ. ನೀನು ಕೊಡಲ್ಲ, ಐ ವಿಲ್ ಗೋ ಇನ್ನು ಅನದರ್ ವೇ. ನಿನ್ನ ನಂಬ್ಕೊಂಡು ನಾನು ಬದುಕ್ತಾ ಇಲ್ಲ. ನನ್ನ ದೇಶನ ರಕ್ಷಣೆ ಮಾಡ್ಕೊಳಕ್ಕೆ ನಾನು ಯಾವ ದಾರಿ ಬೇಕಾ ಹಿಡಿತೀನಿ. ನಿನಗೆ ಸರೆಂಡರ್ ಆಗಲ್ಲ. ಮೋದಿ ಹೇಳಿದ್ರು ನೀನು ಕಮ್ಮಿ ಕೊಡು, ಐ ವಿಲ್ ಬೈ. ನನಗೆ ಎಲ್ಲಿ ವರ್ಕೌಟ್ ಆಗ್ತಿದೆ, ನಮ್ಮ ದೇಶಕ್ಕೆ ಎಲ್ಲಿ ಒಳ್ಳೇದಾಗುತ್ತೆ, ನೀನು ಕೊಡಪ್ಪ, ನಾನು ಕಮ್ಮಿ ತೊಗೊತೀನಿ ಅಲ್ಲ ಸರ್. ನೀನು ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕೊಂಡ್ರೆ ಹೋಗು, ನಮ್ಮ ಬೇರೆ ರಾಜ್ಯಗಳಿಗೆ ಸಪ್ಲೈ ಮಾಡ್ತೀವಿ. ಸ್ವಲ್ಪ ಒಂದು 1 or 2 ಡೇಸು ಅಮಕಬಲ್ ಅಡ್ಜಸ್ಟ್ಮೆಂಟ್ಗೆ ತೊಂದರೆ ಆಗ್ಬೋದು. ಬಟ್ ಫ್ಯೂಚರು ನಾವು ಗಟ್ಟಿ ಆಗ್ತೀವಿ 100%. ಯಾವುದೇ ಸರ್ಕಾರ ಬರಲಿ ಪುಕ್ಕಟ್ಟೆ ಭಾಗಗಳು ಕೊಡೋಕ್ಕೋದ್ರೆ ಡೆವಲಪ್ಮೆಂಟ್ ಆಗೋಲ್ಲ. ನಮಗೆ ಬೇಕಾಗಿರೋದು 2 ಭಾಗ್ಯ, ಹೆಲ್ತ್ ಆ್ಯಂಡ್ ಎಜುಕೇಷನ್ನು. ಅವೆರಡು ಸಂಪೂರ್ಣವಾಗಿ ಫ್ರೀ ಮಾಡಲಿ. ಒಂದು ಆರೋಗ್ಯ, ಒಂದು ಶಿಕ್ಷಣ ಕೊಟ್ಟರೆ ಬಡ ಮಕ್ಕಳು ಕೂಡ ಎಲ್ಲಿಗೆ ಬೇಕಾದ್ರೂ ಅಲ್ಲಿ ಗಂಟೆ ಓದ್ಬೋದು. ದೇಶ ಪ್ರಗತಿ ಆಗುತ್ತೆ. ಈ ಯಾವ್ಯಾವ ಗಬ್ಬು ಸ್ಕೀಮ್ಗಳು ತಂದುಬಿಟ್ರೆ ಯಾರಿಗೂ ಅನ್ಕೋಲ್ಲ. ಕರೆಂಟು ಪುಕ್ಕಟ್ಟೆ ಕೊಟ್ಬಿಟ್ರೆ ನೀವು ಅವ್ರಿಗೆ ಏನು ಜವಾಬ್ದಾರಿ ಇರ್ತದೆ?
200 ಯೂನಿಟ್ 50 ಯೂನಿಟ್ ಕೊಟ್ಟವ್ರೆ. ಅದಾದಮೇಲೆ ಫುಲ್ ಚಾರ್ಜ್ ಮಾಡ್ತಾರೆ. ಕರೆಕ್ಟ್ ಸರ್. ಒಂದು ಬಸ್ಸುಗಳ ಪರಿಸ್ಥಿತಿ ಹೆಂಗಾಗಿ ನೋಡಿದ್ರಿ ನೀವು. ರಿಪೇರಿ ಮಾಡೋಕ್ಕೆ ದುಡ್ಡಿಲ್ಲ, ಎಲ್ಲ ಅಲ್ಲಿ ನಿಂತು ಹೋಗ್ತಾ ಇದೆ. ಅವ್ರು ಪೇಮೆಂಟ್ ಕೊಟ್ಟಿಲ್ಲ ಕಂಡಕ್ಟರ್ಗಳೆಲ್ಲ. ಗೃಹ ಸಚಿವರು ಹೇಳ್ತಾವ್ರಲ್ಲ, ಏನು ಸ್ವಾಮಿ, ಭಾಗ್ಯಗಳಿಂದ ಅವರು ಕಾಂಗ್ರೆಸ್ಸಿನ ಶಾಸಕರಿಗೆ ಒಳಗೆ ಗುದ್ದಾಟ ನಡೆಸ್ತಾ ಇದ್ದಾರೆ. ಇದರಿಂದ ನಮ್ಗೆ ತೊಂದರೆ ಆಗ್ತಾ ಇದೆ. ಅವ್ರ ಕ್ಷೇತ್ರಕ್ಕೆ ಹೋದಾಗ ಎಲ್ಲರೂ ಉಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಡೆವಲಪ್ಮೆಂಟ್ ಇಲ್ಲ, ಸರ್ಕಾರದಾಗಿಲ್ಲ. 4 ಲಕ್ಷ ಕೋಟಿ ಚಿಲ್ಲರೆ ಬಡ್ಜೆಟ್ ಮಾಡೋರಲ್ಲ ಇವರು. 52,000 ಕೋಟಿ ಇದಕ್ಕೆ ಹೊಟ್ಟರೆ ಸರ್ಕಾರಿ ನೌಕರಿಗೆ ಏನು ಕೊಡ್ತಾರೆ? ಅದರ್ ಡೆವಲಪ್ಮೆಂಟ್ ಏನು ಕೊಡ್ತಾರೆ? ನೀರಾವರಿಗೆ ಏನು ಕೊಡ್ತಾರೆ? ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋದು ಹೆಂಗೆ? ಪುಕ್ಕಟೆ ಮಾಡೋದು ವಿದ್ಯುತ್ ಶಕ್ತಿ, ದುಡ್ಡು ಬೇಕಲ್ಲ. ಯಾವ ಸ್ಕಿಲ್ನ ಒಂದು ಸರ್ಕಾರ ನಡೆಸಬೇಕಾದ್ರೆ ಗೌರವಯುತವಾಗಿ ಯಾರೇ ಒಂದು ಸರ್ಕಾರ ನಡೆಸಬೇಕಾದ್ರೆ ಒಂದು ಕೆಲವು ಮಾನದಂಡ ಬೇಕಾಗುತ್ತೆ. ಬಿಡಿ, ಮಾಡಿ ಸ್ಕೂಲ್ ಮಾಡಿ, ಸಮೂಹ ಶಾಲೆಗಳು ಮಾಡಿ, ಸಮೂಹ ಶಾಲೆ ಮಾಡಿ. ಖಾಸಗಿಯವ್ರಿಗೆ ಚಾಲೆಂಜ್ ಮಾಡ್ಬೋದು ಸಮೂಹ ಶಾಲೆಗಳು ಮಾಡಿದ್ರೆ. ಯಾಕೆ ಮಾಡೋಕ್ಕಲ್ಲ ಇವರು ಅಂದರೆ ಅಲ್ಲಿರೋ 224 ಜನಗೆ 100 ಜನ 150 ಜನ ಅವ್ರದ್ದೇ ಶಾಲೆಗಳಿವೆ, ಅವ್ರದ್ದೇ ಗಾರ್ಮೆಂಟ್ ಶಾಲೆಗಳಿವೆ. ಇನ್ನೆಲ್ಲಿ ಮಾಡ್ತಾರೆ? ಬಿಡ್ತಾರೆ? ಕಟ್ತಾನೆ. ಈಗ ಅವ್ರಿಗೆ ಬಿಡಿ, ಹೋಗಲಿ, ರೋಡ್ ಒಳಗೆ ಗೊತ್ತಾಗುತ್ತೆ ಜನಗಳು. ಮುಂದಿನ ದಿನಗಳಲ್ಲಿ ಇವತ್ತು ಏನು ದೇಶದಲ್ಲಿ ಇನ್ನು 2 ರಾಜ್ಯ ಇರೋ ಸ್ವಾಮಿ ಉಳಿದಿರೋದು, ಕರ್ನಾಟಕ ತೆಲಂಗಾಣ ಬಿಟ್ಟರೆ ಇನ್ನೆಲ್ಲಿನೂ ನಾವೇನು ಹೇಳ್ತಾ ಇದ್ವಿ, ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಮುಕ್ತ ಭಾರತ ಕೆಲವೇ ದಿನಗಳಲ್ಲಿ ಆಗುತ್ತೆ. ಅದ್ರಾಗ ಎರಡೊಂದು ಮಾತೇ ಇಲ್ಲ. ಬದಲಾವಣೆ ಆಗಲೇಬೇಕು ಸಹ. ಈಗ 2014 ಬಂತು, ಮೋದಿಯವರು ಬಂದಾಗ ಎಷ್ಟನೇ ಸ್ಥಾನದಾಗಿದ್ವಿ? ಆರ್ಥಿಕತೆ ಎಲ್ಲಿಗಿತ್ತು ನಿಮಗೆಲ್ಲ ಗೊತ್ತಾದೆ. 14-15 ಸ್ಥಾನದಾಗಿತ್ತು. ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ? 3ನೇ ಸ್ಥಾನದಾಗಿದ್ದೀವಿ. ನೆಕ್ಸ್ಟ್ ಬರ್ತೀವಿ, ಬಂದೇ ಬರ್ತೀವಿ ನೆಕ್ಸ್ಟು. ಇವತ್ತು ಜಪಾನ್ ಹಿಂದಿಕ್ಕಿದ್ವಿ. ನಮ್ಮ ರಾಜ್ಯದೊಳಗೆ ಇವತ್ತಿನ ದಿನ ನಮ್ಮ ಭಾರತ ದೇಶ, ಕರ್ನಾಟಕ ಎಷ್ಟನೇ ಸ್ಥಾನ ಸ್ವಾಮಿ? ತಮಿಳ್ನಾಡು ಎಷ್ಟನೇ ಸ್ಥಾನ? ಇವತ್ತು ನಮ್ಮದೆಲ್ಲಾಗಿದೆ? ಮಹಾರಾಷ್ಟ್ರ ಬಿಟ್ಟರೆ ನಮ್ಮದು 2ನೇ ಸ್ಥಾನ ಇದೆಲ್ಲ ಹೋಯ್ತು ಪ್ರಗತಿಗಳು. ಇಲ್ಲಿರೋ ಬರೋ ಕೈಗಾರಿಕೆಗಳೆಲ್ಲ ತೆಲಂಗಾಣಕ್ಕೆ, ಆಂಧ್ರ, ಚಂದ್ರಬಾಬು ನಾಯ್ಡು ಅಲ್ಲಿಗೆ ಕರ್ಕೊಂಡ್ರು. ಯಾಕೆ ಅಂದರೆ ನೀವು ಕೊಡೋಕೆ ಸೌಕರ್ಯ ಕೊಡ್ತಾಯಿಲ್ಲ. ಕಿರಣ್ ಮಂಜಿದ್ದಾರೆ ಆಯಮ್ಮನ್ನು ಏನಿದ್ದು ಗಲಾಟೆನೇ ಮಾಡಿ ಸರ್ಕಾರದ ವಿರುದ್ಧ. ಏನು ನಿಮ್ಮ ಕಥೆಗಳು ಅಂತ. ಯಾವುದೇ ಒಂದು ಸರ್ಕಾರ ಆಗಲಿ ನಡೆಸ್ಬೇಕಾದ್ರೆ ಯಾವ ಸರ್ಕಾರಗಳು ಪುಕ್ಕಟ್ಟೆ ಬಗ್ಗೆ ಇಳಿಸ್ಬಾರ್ದು ಸರ್. ಇದೆಲ್ಲ ಏನಾಗುತ್ತೆ ಗೊತ್ತಾ? ಸೋಂಬೇರಿತನಕ್ಕೆ ಒಂದು ಭಾಗ ಮಾಡಿ. ಹೆಲ್ತ್ ಆ್ಯಂಡ್ ಎಜುಕೇಷನ್ ಕೊಟ್ಬಿಟ್ರೆ ಯಾವುದೂ ಇಲ್ಲ. ಬಡ ಮಗನೂ ಅವನು DC ಆತಾನೆ, AC ಆತಾನೆ, IFS ಆತಾನೆ, IRS ಆತಾನೆ. ನೀವು ಬಡವ್ರ ಮಕ್ಕಳೆಲ್ಲ ಆಗ್ತಾಯಿದ್ದಾರೆ ಗೌರ್ಮೆಂಟ್ ಸ್ಕೂಲಾಗೆ ಒಳ್ಳೆ ಶಿಕ್ಷಣ ಕೊಡ್ತಿದ್ಮೇಲೆ ಅವ್ರು ಎಲ್ಲಿ ಹೋಗ್ತಾರೆ ಸ್ವಾಮಿ? ಎಲ್ಲ ಕಾನ್ವೆಂಟ್ಸು, ಊಟಕ್ಕೆ ಕಾನ್ವೆಂಟ್ಸು. ಒಳ್ಳೆ ಎಜುಕೇಷನ್ ಕೊಡ್ತಾರೆ, ಒಳ್ಳೆ ಕೋಚಿಂಗ್ ಕೊಡ್ತಾರೆ. ಸಾಹುಕಾರ ಮಕ್ಕಳು ಸಾಹುಕಾರ ಆಗ್ತವ್ರೆ, ಬಡವ್ರ ಮಕ್ಕಳು ಬಡವರೇ ಆಗ್ತಾರೆ. ಎಲ್ಲೋ ದೇಶದಲ್ಲಿಗೆ ಅಪರೂಪಕ್ಕೆ ಅವನ ಪ್ರತಿಮೆ ಭಗವಂತ ಮೊದಲೇ ಕೊಟ್ಟಿರ್ತಾನೆ. ಅಂಥವ್ರು ಯಾರೋ KS UPSC ಎಕ್ಸಾಮ್ ಬರೆಯೋದು ಆ ಬುಕ್ ತಗೊಳಕ್ಕೂ ಹೋಗ್ತಾಯಿಲ್ಲ ನಮ್ಮವ್ರಿಗೆ. ಹಳ್ಳಿಗಾಡು ಪ್ರದೇಶದವ್ರಿಗೆ ಇವು ನೋಡಿ, ನಮಗೆ ಶಂಕರ್ ಬಿದ್ರಿ ಮಕ್ಕಳು ಇಬ್ಬರೂ ಆದರು ಬಿಕಾಸ್ ಆಫ್ ಪವರು ಅಲ್ವಾ? ಬೇರೆಯವ್ರ ಮಕ್ಕಳಾಗ್ತಾರಾ? ಈ ಸೌಕರ್ಯಗಳು ಬೇಕಾದಕ್ಕೆ ಒಂದು ಕಾನ್ಸಂಟ್ರೇಟ್ ಮೈಂಡ್ ಬೇಕಾದರೆ ಅಲ್ಲಿ ಒಟ್ಟಿಗಿಟ್ಟಿರಲ್ಲ. ಎಲ್ಲೋ ಸಾಲ ಅವರಪ್ಪ ಎಲ್ಲೋ ಯೋಚನೆ ಮಾಡಿ ಓದೋದ್ರಲ್ಲಿ ಬಂತು. ನಾವು ಹಳ್ಳಿ ಮಕ್ಕಳು ಫೋಕಸ್ ಮಾಡೋಕ್ಕಾಗಲ್ಲ, ಎಲ್ಲ ಡೆಲ್ಲಿಗೆ ಹೋಗ್ಬೇಕು. ಅದಕ್ಕೆ ಒಂದು ಸಂಸ್ಥೆಗಳು ಉಟ್ಕೊಂಡವೆ. ಇವತ್ತು ಬೆಂಗಳೂರಾಗ ಉಟ್ಕೊಂಡವೆ UPS. ಈ ಬಡ ಮಕ್ಕಳಲ್ಲಿ ದುಡ್ಡು ಕೊಟ್ಟು 5 ಲಕ್ಷ 6 ಲಕ್ಷ ಫೀಸ್ ಕೊಟ್ಟು ಆ UPSC ಎಕ್ಸಾಮ್ ಹೆಂಗೆ ತೊಗೊಳಕ್ಕಾಗ್ತಿದೆ? ಯಾವುದೇ ಕಾರಣಕ್ಕಾಗಲ್ಲ. ಅದಕ್ಕೆ ಎಜುಕೇಷನ್ ಶುಡ್ ಬಿ ಫ್ರೀ ಮಾಡಬೇಕು. ಎಲ್ಲರಿಗೂ ಒಂದೇ ಸಮೂಹ ಶಾಲೆ ಮಾಡಲಿ. 100% ಸಕ್ಸಸ್ ಅದೇ. ಸಮೂಹ ಶಾಲೆಗಳೇನು ಎಲ್ಲ ಸೌಲಭ್ಯಗಳು ಒಳಗೊಂಡ, ಇನ್ಕ್ಲೂಡಿಂಗ್ ಲ್ಯಾಬು, ವ್ಯಾನು ಎಲ್ಲ ಸೌಲಭ್ಯ ಕೊಟ್ಟರೆ ಖಾಸಗಿ ಸಂಸ್ಥೆಗಳನ್ನ ಓವರ್ಟೇಕ್ ಮಾಡ್ಬೋದು. ಖಾಸಗಿ ಶಾಲೆಗಳಿಗೆ ಅಲ್ಲಿ 30-20 ಸಾವಿರ ಕೊಡ್ತಾರೆ ಸಂಬಳ. ನಮ್ಮ ಗೌರ್ಮೆಂಟ್ ಶಾಲೆಗೆ 70-80 ಸಾವಿರ ಕೊಡ್ತಾವ್ರೆ ಸಂಬಳ. ಹುರುಕ್ತಾ ಅಂತ ಇಲ್ಲ, ಗಂಟೆ ಹೊಡಿ ಸಂಬಳ ತಗೊಂತ. ನಮ್ಮದು ಜವಾಬ್ದಾರಿ ಬೇಕು. ಆ ಶಾಲೆಯ ಯಾವ ಊರು ಸೇರಿದೆ,
ಆ ಪೋಷಕರು ಏನು ಮಾಡಬೇಕು, ಆ ಶಾಲೆಯ ಮಾಸ್ಟರ್ ಬಗ್ಗೆ ಯಾವ ಥರ ಕಣ್ಣಿಕ್ಬೇಕು, ಅವ್ರು ಪಾಠ ಹೇಳ್ಕೊಡ್ತಾ ಇದ್ದಾರಾ, ಸರಿಯಾಗಿ ಸಮಸ್ಯೆ ಬರ್ತಾ ಇದ್ದಾರಾ, ಇವೆಲ್ಲವೂ ನಮ್ಮದು ಕರ್ತವ್ಯ ಇದೆ. ನಾವೆಲ್ಲ ಬರೀ ದೇಶದ ಮೇಲೆ ಹಾಕೋದು, ರಾಜ್ಯದ ಮೇಲೆ ಹಾಕೋರು. ನೀನೇನು ಅಂದರೆ ಅವ್ರೇನು ಹೇಳಲ್ಲ. ಕರೆಕ್ಟಾ? ದಯಮಾಡಿ ನಾನು ಈ ಮುಖ ಕೇಳ್ಕೊಳೋದು, ಯಾರು ದೇಶಕ್ಕೆ ಸೇವೆ ಮಾಡ್ತಾರೆ, ಈ ದೇಶದಗೋಸ್ಕರ ದುಡಿತಾರೆ ಹಗಲು ಇರುಳು, ಈ ದೇಶದ ಕಲ್ಚರು, ಸಂವಿಧಾನ. ಈಗ ನಮ್ಮ ಭಾಳ ಚೆನ್ನಾಗಿ ಒಳ್ಳೆ ಪಾಯಿಂಟ್ ಬಂತು ನನಗೆ. ನಮ್ಮ ರಾಹುಲ್ ಗಾಂಧಿಯವರು ಇಷ್ಟೆಲ್ಲ ಬುಕ್ ಇಟ್ಕೊಂಬಿಟ್ಟವ್ರೆ. ಸಂವಿಧಾನ ಯಾರು ಸ್ವಾಮಿ ಸಂವಿಧಾನ ಓಟ್ ಚೋರಿ ಅಂದರು? ಭಾರತದಲ್ಲಿ ಮೊದಲನೇ ಎಲೆಕ್ಷನ್ ಯಾವಾಗ ಆಗಿದ್ದು? 52 ಲಾಸ್ಟು 53 ಮಾರ್ಚ್ ಗಂಟೆ ನಡೀತು. ಅದಕ್ಕಿಂತ ಮುಂಚೆ ನಮ್ಮ ದೇಶವನ್ನು 16 ಭಾಗಗಳಾಗಿ ವಿಂಗಡಿಸಿದ್ರು. 14 ಓಟು ವಲ್ಲಭಾಯ್ ಪಟೇಲ್ ಬಂತು. ಈ 2 ಓಟು ಅವಂದು ಇನ್ನೊಬ್ಬಂದು ಯಾರೋ ಬಂತು. ಮಹಾತ್ಮ ಗಾಂಧಿರು ಏನು ಮಾಡಿದ್ರು? 7 ಕೊಟ್ಟು ಅವನು ವಾಪಸ್ ಬರೋಂಗೆ ಮಾಡಿ ಪ್ರೈಮ್ ಮಿನಿಸ್ಟರ್ ಮಾಡಿದ್ರು. ಯಾರಿಗೆ? ನೆಹರೂಗೆ. ವಲ್ಲಭಾಯ್ ಪಟೇಲ್ಗೆ ಮನೆ ಕಳಿಸಿಲ್ಲ, ಹೋಮ್ ಮಿನಿಸ್ಟರ್ ಮಾಡಿದ್ರು. ಇನ್ನು ಗಣರಾಜ್ಯ ಆಗಿರಲಿಲ್ಲ ಅವಾಗ. ಇನ್ನು ಮೈಸೂರು ಸಂಸ್ಥಾನ ಇತ್ತು, ಹೈದ್ರಾಬಾದ್ ನಿಜಾಮರಿದ್ದರು, ಕಾಶ್ಮೀರದಾಗ ಹರೀಶ್ ಸಿಂಗ್ ಇದ್ದ. ಅಲ್ಲೇ ಓಟ್ ಚೋರಿ. 239 MLA ಬಂದು ಕರ್ನಾಟಕ. ಇವರು ಓಟ್ ಚೋರಿ ತಾನೇ ಮಾಡಿ ಬಂದಿರೋದು ಚೋರಿ. ಇವಾಗ ನೆಕ್ಸ್ಟ್ ವೆಸ್ಟ್ ಬೆಂಗಾಲ್ ಓಟ್ ಚೋರಿ. SARಗೂ ಈ ಕಾಂಗ್ರೆಸ್ಗೆ ಏನ್ರಿ ಸಂಬಂಧ? ನಮ್ಮಪ್ಪ ಯಾರ್ರಿ? ಸಿದ್ದಪ್ಪ. ನಮ್ಮ ತಾತ ಯಾರ್ರಿ? ಸಂಜೀವಪ್ಪ ಅಂತ ಹೇಳ್ಕೊಳಕ್ಕೆ ಇವ್ರಿಗೆ ಯಾಕ್ರಿ ನೋವು? ಬಾಂಗ್ಲಾದಿಂದ ಬಂದ್ರೆ ಓದ್ತಾನೆ ಅವನು, ಈ ಊರವನಲ್ಲ. ಪಾಕಿಸ್ತಾನದಲ್ಲಿ ಓದ್ತಾನೆ. ಇಲ್ಲಿ ಭಾರತೀಯದೊಳಗಿರೋ ಮುಸ್ಲಿಮ್ರಿಗೆ ಏನಾರ ತೊಂದರೆ ಇದೆಯಾ? ಯಾರೋ ಅಬ್ದುಲ್ ಖಾದರ್ ಅವರೇ ಹುಟ್ಟವನಿಲ್ಲಿ, ಅವರಪ್ಪ ಇಲ್ಲೇ ಇರ್ತಾನೆ, ಅವ್ರ ತಾತ ಹೇಳ್ತಾನೆ. ನಿನಗೇನಪ್ಪ ನೋವು? ಬಿಹಾರದ ಮೊನ್ನೆ 60 ಲಕ್ಷ ಓಟ್ ಕಿತ್ತಾಕಿದ್ರು. ಯಾರವರು? ಈ ದೇಶದ ಮುಸ್ಲಿಮರು ಇವತ್ತು ಗಂಟಾಕೋಶ ಹೇಳ್ತೀನಿ, ಅವ್ರನ್ನ ಕಿತ್ಕೊಳಕ್ಕೆ ಇವ್ರು ಬೇರೆ ದೇಶದಿಂದ ಬರ್ತಾ ಇರೋದು. ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಮುಸ್ಲಿಮರು ಚೇಂಜ್ ಆಗ್ತಾಯಿದ್ರೆ ಇವತ್ತೊಂದು ದಿನ ಕೇರಳದಾಗೆ ತಿರುವನಂತಪುರದೊಳಗೆ ಆಗಿರೋ ಘಟನೆ ನೋಡಿದ್ರೆ, ಮುಸ್ಲಿಮು ಮತ್ತು ಕ್ರಿಶ್ಚಿಯನ್ಸು ನಮಗೆ ದೇಶ ಮುಖ್ಯ, ಮೋದಿ ಮುಖ್ಯ ಅಂತ ಓಟ್ ಹಾಕಿದ್ರು. ಅದರಿಂದನೇ ಇವತ್ತು ಅಲ್ಲಿ BJP ಸರ್ಕಾರ ಬಂದಿರೋದು. ಇವತ್ತು ತಿರುವನಂತಪುರ ಕೇರಳದ ರಾಜಧಾನಿ ಒಳಗೆ. ಎಲ್ಲರಿಗೂ ಅರ್ಥ ಆಗಬೇಕು ಇದು. ಯಾರು ಓಡಿಸ್ತಾ ಇದ್ದಾರೆ? ಯಾಕೆ ಈ ಕಾನೂನು ತಂದಿದ್ದಾರೆ? ನಮ್ಮನ್ನು ಅಮೇರಿಕ ಹಂಗೆ ಬಿಟ್ಬಿಡ್ತಾರಾ? ಒದ್ದು ಬುಟ್ನಾಗ ಹೊಡೆದು ಒಳಗಾಗ್ತಾರೆ. ಅರಬ್ ಕಂಟ್ರಿಗಳು ಬಿಟ್ಬಿಡ್ತಾರಾ? ಯಾರು ತೊಂದರೆ ಆಗ್ತದೆ? ಇವರೇ ಬಾಂಗ್ಲಾದೇಶ ಕರ್ಕೊಂಬಂದು ಓಟ್ ಹಾಕ್ಸ್ಕೊಳಕ್ಕೋಸ್ಕರ ಇವ್ರು ತೊಂದರೆ. ಆ ಮುಸ್ಲಿಮರಿಗೂ ಅವ್ರು ಕೊಡೋ ಸೌಲಭ್ಯ ಎಲ್ಲ ಇವರೇ ತಿಂದಾಕ್ತಾರೆ. ಬೆಂಗಳೂರಾಗ ಎಷ್ಟು ಲಕ್ಷ ಸ್ವಾಮಿ ಬಾಂಗ್ಲಾದವರು? ಪತ್ರಕರ್ತ ನಿಮಗೆ ಕ್ವಶ್ಚನ್ ಮಾಡ್ತೀನಿ. ಒಂದು 5-6 ಲಕ್ಷ ಮೇಲೆ ಇರಬೇಕು, ಇನ್ನೂ ಜಾಸ್ತಿ ಇದ್ದಾರೆ ಬೆಂಗಳೂರೊಳಗೆ. ಲೆಕ್ಕ ಸಿಗ್ತಾಯಿಲ್ಲ. ಅವ್ರನ್ನೆಲ್ಲ ಓಡಿಸೋದು ಬೇಡವಾ? ಇಲ್ಲಿರೋ ಮುಸ್ಲಿಮರು ಹಾಳಾಗೋಗಲ್ಲ? ಈ ದೇಶದ ಸಂವಿಧಾನ ಯಾರು ಒಪ್ಕೊಂಡಿದ್ದಾರೋ ಅವ್ರಿಗೆಲ್ಲರಿಗೂ ಸ್ಥಾನಮಾನ ಐತಿ ಈ ದೇಶದಲ್ಲಿ. ವಿಧಾನಸೌಧಕ್ಕೆ ಪಾಕಿಸ್ತಾನ ಜಿಂದಾಬಾದ್ ಅಂದ್ಬೋದು, ಅದು ಒಳ್ಳೆಯದು, ಗುಡ್. ಅದೇನ್ರಿ? ಇಲ್ಲಿನ ಜಲ, ಇಲ್ಲಿನ ನೆಲ, ಇಲ್ಲಿನ ಗಾಳಿ, ಇಲ್ಲಿಂದ ಭಾರತ ಮಾತೆ ಅಡಿಯಲ್ಲಿ ಇದ್ದು ನೀನು ಯಾಕಪ್ಪ ಪಾಕಿಸ್ತಾನಕ್ಕೆ ಹೋಗು, ಅಲ್ಲೇ ಹೋಗಿ ವಾಸ ಮಾಡಿರಿ. ಪಾಕಿಸ್ತಾನ ಪರಿಸ್ಥಿತಿ ಪತ್ರಕರ್ತರಿಗೆ ಗೊತ್ತಿಲ್ವಾ? 50-55% ಊಟ ಇಲ್ಲ ಅಲ್ಲಿ. 50,000 ರೂಪಾಯಿ ಕೊಟ್ಟರೆ ನಿನ್ನ ಜಿಹಾದ್ ಅಂತ ಕಳಿಸ್ಬಿಡ್ತಾರೆ, ಗನ್ ಕೊಟ್ಟು. ಇಲ್ಲೆಲ್ಲ ಬಂದು ಸಾಯ್ತಾರೆ. ನಮ್ಮ ದೇಶ ಮೊದಲು. ಅದು ಯಾರೇ ಸರ್ಕಾರ ಮಾಡಲಿ, ಯಾರೇ ಇರಲಿ, ಇವತ್ತು ಮೋದಿಯವ್ರು ಮಾಡ್ಬೋದು, ಯಾರೂ ಊಟ ಹೊಡ್ಕೊಂಡು ಇರಲ್ಲ ಅಲ್ಲಿ. ಚೇಂಜ್ ಆಗುತ್ತೆಲ್ಲ. ಇಂದಿರಾ ಗಾಂಧಿಯವರು 17 ವರ್ಷ ಮಾಡಿದ್ರು, ರಾಜೀವ್ ಗಾಂಧಿ ಮಾಡಿದ್ರು, ನಮ್ಮ ಸಿಂಗು 10 ವರ್ಷ ಮಾಡಿದ್ರು, ನರಸಿಂಹರಾವ್ 5 ವರ್ಷ ಮಾಡಿದ್ರು ಅಲ್ವಾ? ಯಾರು ಕೆಲಸ ಮಾಡಿಲ್ಲ, ಜನ ಕಿತ್ತು ಒಗಿತಾರೆ 100% ತಾನೇ. ಇವರಿಗೆ ಆ ಕಾಳಜಿನೂ ಇಲ್ಲ. ಸುಮ್ಮನೆ ಸಂವಿಧಾನ ಅಂತ ಹೇಳ್ತಾರಪ್ಪ. ಸಂವಿಧಾನ ಬರೆದವ್ರು ಯಾರು ಸ್ವಾಮಿ? ಅಂಬೇಡ್ಕರ್ ಅಲ್ರಿ. ಸಂವಿಧಾನ ರಚನೆಯ ಅಧ್ಯಕ್ಷ ಯಾರು ಸ್ವಾಮಿ? ಅಂಬೇಡ್ಕರ್ ತಾನೇ. ಅವ್ನು ಸತ್ತ ಯಾಕಪ್ಪ ಸ್ವಾಮಿ? ಡೆಲ್ಲಿಗೆ ಉಣಿಲ್ಲ. ಅವ್ರ ಹೆಂಡ್ತಿಯ ಕಾರ್ ಮಾಡಿ ಇಲ್ಲಿ ಮಾಡಿದ್ರೆ ಅವನೊಬ್ಬ SC, ಅವನೊಬ್ಬ ಲಾಸ್ಟಿಗೆ ಬೌದ್ಧ ಧರ್ಮ ಕಿರುಕುಳ ತಾಡಿದ ಸರ್ಕಂತಾರೆ.
ಯಾಕೆ ಸ್ವಾಮಿ ಡೆಲ್ಲಿ ಬಾಂಬೆ ಬೀಚ್ ಒಳಗೆ ಉಣಿದ್ರು? ಯಾಕ್ರಿ ಉಣಿದ್ರು? ಮಹಾತ್ಮ ಗಾಂಧಿ ಉಣಿದ್ರು, ಇಂದಿರಾ ಗಾಂಧಿ ನೋಡಿದ್ರು, ಜವಾಹರ್ಲಾಲ್ ನೆಹರು ನೋಡಿದ್ರು, ಎಲ್ಲ ಅಲ್ಲಿ ಉಣಿದ್ರು. ಇವರು ಸಂವಿಧಾನ ರಚನೆ ಮಾಡಿದವನಿಗೆ ತಗೊಂಡೋಗಿ ಬೀಚ್ ಪಕ್ಕ ಎಲ್ಲೋ ಒಂದು ಯಾರೂ ಕೇಳಿರೋ ಜಾಗದಾಗ ಉಣಿದ್ರು. ಮಹಾತ್ಮ ಗಾಂಧಿ ಏನು ಹೇಳಿದ್ರು? ಹರಿಜನರಿಗೆಲ್ಲ ಓಟ್ ಪವರ್ ಕೊಡಬೇಡ್ರಿ ಅಂತ ಹೇಳಿದ್ರು. ಒಪ್ಕೊಂತೀರಾ? ಇವರು ಸಂವಿಧಾನ ಬಗ್ಗೆ ರಾಹುಲ್ ಗಾಂಧಿ ಈ ದೇಶಕ್ಕೆ ಬುದ್ಧಿ ಮಾಡಕತ್ತಾರೆ. ಯಾಕೆ ಸ್ವಾಮಿ ಅವಾಗ ಕೇಳಿದ್ರೆ ಮಾಡಿದ್ರೆ ಫಾರಿನ್ ಕೊಟ್ಟಿದ್ದೀರಾ? ನಿಮ್ಮನ್ನ ಯಾರನ್ನ ಕರ್ಸ್ಕೊತಾ ಇದ್ದೀರಾ? ಇಲ್ಲಿ ನಮ್ಮ ದೇಶದ ಬಗ್ಗೆ ಮಾತಾಡಿದ್ರೆ ಖುಷಿ, ಬೇರೆ ದೇಶಕ್ಕೆ ಹೋಗಿ ನಮ್ಮ ದೇಶವನ್ನು ತಗೊಳ್ತಿಲ್ಲ. ಎಷ್ಟು ಸತ್ಯ ಅದು? ಯಾಕಿದು ಫೈಟ್ ಮಾಡೋಣ ಇವಾಗ. ನಮ್ಮದು ದೇಶದೊಳಗೆ ಡೆಮಾಕ್ರಸಿ ಸಿಸ್ಟಮ್ ಐತೆ, ಪ್ರಜಾಪ್ರಭುತ್ವ ಸಿಸ್ಟಮ್ ಐತೆ, ಪ್ರತಿಯೊಬ್ಬರಿಗೂ ಮಾತಾಡೋ ಹಕ್ಕಿದೆ. ನಿನ್ನ ಕ್ವಶನ್ ಕೇಳ್ಬಿಡೋದು. ಆಡಳಿತ ಪಕ್ಷ ವಿರೋಧ ಪಕ್ಷ ಇರುತ್ತೆ, ಪಾರ್ಲಿಮೆಂಟ್ ಇದೆ, ಫೈಟ್ ಮಾಡಲಿ. ಅಲ್ಲಿ ಬಿಟ್ಟು ಹೋಗಿ ದೇಶ ಹಿಂಗಾಗ್ತಿದೆ ಹಿಂಗಾಗ್ತಿದೆ. ನಮ್ಮ ದೇಶದ ನಮ್ಮ ಮಾನ ಮರ್ಯಾದೆ ಕಳಕ್ಕೆ ವಿದೇಶದೊಳಗೆ ಯಾಕೆ ಸ್ಟೇಟ್ಮೆಂಟ್ ಕೊಡ್ತೀರಿ ನೀವು? ನೀವು ಫೈಟ್ ಮಾಡಿ. ಏನು ಬೇಕಾದ್ರೂ ಸಂವಿಧಾನದ 543 MP ಗಳಿದ್ದಾರೆ, 255 275 ರಾಜ್ಯಸಭಾ ಸದಸ್ಯರಿದ್ದಾರೆ. ಮಾಡಿ, ಯಾರು ಬೇಡ ಅಂತಾರೆ? ಇಲ್ಲಿಂದ ಹೋಗಿ ಯಾವುದೋ ಒಂದು ಯೂನಿವರ್ಸಿಟಿಗೆ ಯಾರೋ ಡೀನಿಂದ ಒಂದು ಲೆಟ್ರ್ ಹಾಕ್ಸ್ಕೊಳೋದು, ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಅಷ್ಟೇ, ಅದು ಲೆಟ್ರ್ ಹಾಕ್ಕೊಂಡು ನಾನು ಕರೀತಾರೆ ಅಂತ ಫಾರಿನ್ಗೆ ಹೋಗೋದು. ಅಲ್ಲಿ ಹೋಗ್ಬಿಟ್ಟು ನಮ್ಮ ದೇಶ ವಿರುದ್ಧ ಹೇಳಿಕೆ ಕೊಡೋದು. ಯಾರೋ ಒಬ್ಬ ಬಾಂಗ್ಲಾದವನು ಯಾವುದೋ ಹೋಟ್ಲೊಳಗೆ ಬಾಂಗ್ಲಾದೇಶದ ಪ್ರಮುಖ ಪತ್ರನೂ ಚಾಲೆಂಜ್ ಮಾಡ್ದ. ಅವ್ನಿಗೆ ಯಾಕೆ ಉತ್ತರ ಕೊಡೋಕ್ಕಾಗಿಲ್ಲ? ಇಂಥ ಹೋಟ್ಲಾಗ ನೀನು ಮೀಟ್ ಮಾಡ್ದಲ್ಲ, ಅವನು ಟೆರರಿಸ್ಟ್ನಾ? ಅದು ಇಂಡಿಯಾಗೆ ಮಾಡೋಕ್ಕೆ ರೆಡಿ ಇದ್ದ, ಅದು ಆಗಿಲ್ಲ. ಬಾಂಗ್ಲಾದೇಶದ ಘಟನೆ, ನೇಪಾಳದ ಘಟನೆ ಇದೇ ಥರ ದೊಂಬಿ ಬರ್ಸ್ಬೇಕು, ಇಂಡಿಯಾದೊಳಗೆ ಅರಾಜಕತೆ ಸೃಷ್ಟಿಸಬೇಕು, ಪ್ರಾಣಹಾನಿ ಅನ್ಬೇಕು, ಬಾಂಬ್ಗಳು ಹಾಕ್ಬೇಕು ಅಂತ ಒಂದು ಪಿತೂರಿಯನ್ನು ಮಾಡಿದರು. ದೈವಾನುಗ್ರಹದಿಂದ ಆಗಿಲ್ಲ, ಸಕ್ಸಸ್ ಆಗಿಲ್ಲ. ಹರಿಯಾಣದಿಂದ ಬಂದ ರೈತರನ್ನ ಏನೇನಂತ ನಿಮ್ಗೆ ಗೊತ್ತಿದೆ, ಡೆಲ್ಲಿಗೆ ನುಗ್ಗಿಸ್ಬೇಕು ಅಂತ. ಹಿಂದೆ ಪಾರ್ಲಿಮೆಂಟ್ ಮೇಲ್ಗಡೆ ಎಕ್ಸಿದ್ದು ಯಾರು ಸ್ವಾಮಿ? ಸ್ವತಂತ್ರ ದಿನದ ಬಾಟ ಕೇಳೋಕ್ಕೆ ಯಾರು ಅವರು? ಅಲ್ಲ, ಇವರ ಅನುನಾಯಿಗಳೇ ಅವರೆಲ್ಲ. ದಯಮಾಡಿ ಈ ಪಟ್ಟಣ ಪಂಚಾಯತ್ಗಳಿಗೆ BJP ಗೆದ್ದೇ ಗೆಲ್ತೀವಿ, ಅದರ ಸಂಶಯ ಇಲ್ಲ. ಎಲ್ಲ ರೀತಿಯ ನಮ್ಮ ಏನು ನಾಗರಿಕ ಬಂಧುಗಳು ಯಾರಿಗೂ ಓಟ್ ಕೊಡಬೇಕು ಅಂತ ಈಗಾಗಲೇ ಡಿಸೈಡ್ ಮಾಡಿದ್ದಾರೆ. ಹೂ ಈಸ್ ಗುಡ್, ಹೂ ಈಸ್ ಬ್ಯಾಡ್ ಅಂತ. ಯಾರಿಗೆ ಹಾಕಿದ್ರೆ ನನ್ನ ಓಟು ಚಲಾವಣೆ ಆಗುತ್ತೆ ಅಂತ ಗೊತ್ತಿದೆ. ಎಲ್ಲ 16 ಸೀಟ್ ಗೆಲ್ತೀವಿ.